ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಲ್ಲ, ಇದು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಯಾರೇ ಆಗಲಿ ಬೈಕ್ ತೊಗೊಳಿದ್ರೆ ಫಸ್ಟ್ ಯೋಚನೆ ಮಾಡೋದು ನನ್ನ ಹತ್ರ ಕ್ಯಾಶ್ ಇದೆ ಅಥವಾ EMI ಆಪ್ಷನ್ ಇದೆ ಅಂತ. ಸೊ ಇವತ್ತು ಯಾರೆಲ್ಲ ಬೈಕ್ ತೊಗೋಬೇಕಂತಿದ್ದೀರಾ, ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ, ದಯವಿಟ್ಟು ನೋಡಿ. ಯಾಕಂದರೆ ಈ ಬೈಕ್ EMI ಅಂದರೆ ಬೈಕ್ ಲೋನ್ ತೊಗೊತೀರಲ್ಲ, ಅದು ನೀವು ಶೋರೂಮಲ್ಲಿ ತೊಗೊಳೋಕ್ಕಿಂತ ಯಾವ್ದಾದ್ರು ಬ್ಯಾಂಕಲ್ಲಿ ಹೋಗಿ ತೊಗೊಂಡ್ರೆ, ಅಂದರೆ ಪರ್ಸನಲ್ ಲೋನ್ ತೊಗೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈ ಬೈಕ್ ಶೋರೂಮಲ್ಲಿ ಹೋಗಿ ನೀವು ಬೈಕ್ನ EMI ಆಗಿ ತೊಗೊಂಡ್ರೆ 100% ನಿಮ್ಮ ಸಿಬಿಲ್ ಒಂದು 100% ಕಮ್ಮಿ ಆಗುತ್ತೆ. ಏನಂತ ಹೇಳ್ತೀನಿ, ಪ್ರತಿಯೊಂದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ದಯವಿಟ್ಟು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ, ಓಕೆನಾ. ಸೊ ಯಾರೆಲ್ಲ ಬೈಕ್ ತಗೋಬೇಕಂತಿದ್ರೆ ಅವರೆಲ್ಲ ಶೋರೂಮ್ಗೆ ಹೋದಾಗ ಜಸ್ಟ್ ಬೈಕ್ ನೋಡಿ, ಆದರೆ ಅವ್ರಿಗೆ EMI ಬೇಕು ಅಂತ ದಯವಿಟ್ಟು ಹೇಳಿಬಿಡಿ. ಯಾಕಂದರೆ ಅವರ ಕ್ಯಾಟ್ಲಾಗಲ್ಲಿ ಆಲ್ಮೋಸ್ಟ್ ಒಂದು 100-200 ಕಂಪ್ನಿ ಇರುತ್ತೆ. ಫೈನಾನ್ಸ್ ಬೇಡ, ಒಂದು 100 ಕಂಪ್ನಿ ಇರುತ್ತೆ ಅಂತ ತೊಗೊಳ್ಳಿ. ಅದರಲ್ಲಿ ಅವರು ಜಾಸ್ತಿ ಅಂದರೆ ಒಂದು 10ರಿಂದ ಒಂದು 12 ಕಂಪ್ನಿನ ಚೆನ್ನಾಗಿ ಫಾಲೋ ಮಾಡ್ತಾ ಇರ್ತಾರೆ. ಅವ್ರಿಗೆ ಜಾಸ್ತಿ ಲೋನ್ ಫೆಸಿಲಿಟಿ ಮಾಡಿಕೊಡ್ತಾ ಇರ್ತಾರೆ. ನೀವು ಹೋಗ್ಬಿಟ್ಟು ಸರ್ ನಂಗೆ ಬೈಕ್ ಬೇಕು ಅಂತೀರಾ, ಅವ್ರು ನಿಮ್ಗೆ ಬೈಕ್ ತೋರಿಸ್ತಾರೆ, ಟೆಸ್ಟ್ ಡ್ರೈವ್ ಎಲ್ಲ ಕೊಡ್ತಾರೆ, ನಿಮ್ಗೆ ಬೈಕ್ ಫೈನಲ್ ಆಗುತ್ತೆ, ಇಷ್ಟ ಆಗುತ್ತೆ. ಆಮೇಲೆ ಸರ್ ನಂಗೆ EMI ಇದೆಯಾ ಅಂತ ಕೇಳ್ತೀರಾ, ಅವಾಗ ಸರ್ ಒಂದು ಕೆಲಸ ಮಾಡಿ, ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕೊಡಿ ಸರ್, ಸಿಬಿಲ್ ನೋಡ್ತೀವಿ, ಸಿಬಿಲ್ ನೋಡಿ ನಿಮ್ಗೆ EMI ಇದೆಯಾ ಅಂತ ಹೇಳ್ತೀವಿ ಅಂತಾರೆ. ಸಿಬಿಲ್ ನೋಡ್ತಾರೆ, ಸರ್ ಸಿಬಿಲ್ ನಿಮ್ಗೆ ಸೂಪರ್ ಆಗಿದೆ ಸರ್ ಅಂತ ಹೇಳ್ತಾರೆ. ಅವಾಗ ನಿಮಗೆ EMI ಆಪ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಅಂತ ಕೇಳ್ತೀರಾ, ಸರ್ ಮಂತ್ಲಿ ಇಂತಿಷ್ಟು ಅಂತ ಹೇಳ್ತೀರಾ. ಆಮೇಲೆ ನೀವು ಕೇಳೋ ನೆಕ್ಸ್ಟ್ ಕ್ವಶನ್, ಸರ್ ನನಗಿಂತ ಕಮ್ಮಿ ಬಡ್ಡಿ ಮಾಡಿಕೊಡಿ ಅಂತ ಹೇಳ್ತಾನೆ. ಅವನು ಆ್ಯಕ್ಚುಲಾಗಿ ಹೇಳ್ತಾನೆ 16%, 16ರಿಂದ 18%, ಇಲ್ಲ 14% ಹೇಳ್ತಾರೆ. ಅವಾಗ ನೀವು ಹೇಳ್ತೀರಾ, ಇಲ್ಲ ಸರ್ ನನಗೆ ಬೇಡ, ನಾನು ಬೇರೆ ಶೋರೂಮಲ್ಲಿ ತೊಗೊತೀನಿ, ಎಲ್ಲರೂ ತೊಗೊತೀನಿ, ನಿಮ್ಮದು ಭಾಳ ಬಡ್ಡಿ ಆಯಿತು, ನನಗೆ ಕಮ್ಮಿ ಬಡ್ಡಿ ಬೇಕು ಅಂತೀರ. ಅವಾಗ ಅವ್ನು ಹೇಳ್ತಾನೆ, ಇಲ್ಲ ಸರ್ ಇದಕ್ಕಿಂತ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ಫಸ್ಟ್ ಕೆಲಸ ನಿಮ್ಮ ಒಂದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ನ 8ರಿಂದ 10 ಬ್ಯಾಂಕಿಗೆ ಕಳಿಸ್ತಾರೆ, ಪ್ರತಿಯೊಂದು ಬ್ಯಾಂಕಿಗೂ ಕಳಿಸ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ಸಿಬಿಲ್ ಸ್ಕೋರ್ನ ನಿಮ್ಗೆ ಚೆಕ್ ಮಾಡ್ತಾರೆ, ಪ್ರತಿಯೊಬ್ಬರು ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ಎಲ್ಲರೂ ಚೆಕ್ ಮಾಡಿದಾಗ ನಿಮ್ಮ ಪಾಯಿಂಟು ಏಕ್ದಮ್ 50ರಿಂದ 100 ಪಾಯಿಂಟು ಕಡಿಮೆ ಆಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ 800-900 ಇದ್ದಿದ್ದು ಏಕ್ದಮ್ 710, 720, 730 ಬಂದು ಕೂತ್ಕೊಳ್ಳುತ್ತೆ ಸ್ನೇಹಿತರೆ, ಓಕೆನಾ. ಹಾಗಾಗಿ ಶೋರೂಮಲ್ಲಿ ದಯವಿಟ್ಟು ವೆಹಿಕಲ್ ಲೋನ್ ತೊಗೋಬೇಡಿ. ಅದ್ರ ಬದಲಾಗಿ ನೀವೊಂದು ಸ್ಯಾಲ್ರಿಡ್ ಎಂಪ್ಲಾಯ್ ಅಥವಾ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರೆ, ದಯವಿಟ್ಟು ನಿಮ್ಮ ಪೇ ಸ್ಲಿಪ್ನ ಕೊಟ್ಬಿಟ್ಟು 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟು ಈ ಥರ ಎಲ್ಲ ಕೊಟ್ಬಿಟ್ಟು ದಯವಿಟ್ಟು ಪರ್ಸನಲ್ ಲೋನ್ ತೊಗೊಳ್ಳಿ. ಒಂದು 2 lakhs ಬೈಕ್ ಅಂದರೆ ಒಂದು 2 lakhs ಬೈಕ್ ತೊಗೊಳ್ಳಿ, ಅವ್ರು ನಿಮ್ಮ ಅಕೌಂಟಿಗೆ ಹಾಕ್ತಾರೆ, ಪ್ರೊಸೆಸಿಂಗ್ ಫೀಸು ಕಮ್ಮಿ ಆಗುತ್ತೆ, ಮತ್ತು ನಾಳೆ EMI ಕಟ್ಟಿಲ್ಲ ಅಂದರೆ ಗಾಡಿ ಹರಾಜಾಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೆ ಈ ವೆಹಿಕಲ್ ಲೋನ್ ಬದಲು ಆದಷ್ಟು ಪರ್ಸನಲ್ ಲೋನ್ ತೊಗೊಳ್ಳಿ, ಬಡ್ಡಿ ಉಳಿಯುತ್ತೆ, ಗಾಡಿ ಸೀಸ್ ಆಗುವಂಥ ಚಾನ್ಸಸ್ ಇರಲ್ಲ, ಮತ್ತು ನಿಮ್ಮ ಸಿಬಿಲ್ಸ್ ಕೂಡ ಉಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ, ದಯವಿಟ್ಟು ನಿಮ್ಮ ಒಂದು ಫೀಡ್ಬ್ಯಾಕ್ನ ಮರಿಬೇಡಿ ಕಮೆಂಟ್ ಕೊಡೋದನ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ. ಹ್ಯಾವ್ ಎ ಗುಡ್ ಬೈ.